ಇಂದಿನಿಂದ ನಾಡಿನಾದ್ಯಂತ ವಿಘ್ನ ವಿನಾಯಕನ ಆರಾಧನೆ ಜೋರಾಗಿದೆ. ಅದರಂತೆ ಬೆಂಗಳೂರು ನಗರದಲ್ಲೂ ಎಲ್ಲೆಡೆ ಗೌರಿ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಏರಿಯಾಗಳಲ್ಲಿ ಗಣೇಶನನ್ನ ಕೂರಿಸಿ ಪೂಜಿಸಿ ಆರಾಧಿಸುವುದರೊಂದಿಗೆ ನಗರದ ಪ್ರಸಿದ್ಧ ದೇವಾಲಯಗಳಿಗೆ ಭಕ್ತ ಸಮೂಹವೇ ಹರಿದು ಬಂದಿತ್ತು. ಇಂದಿನ ಗಣೇಶ ಚತುರ್ಥಿಯ ಆಚರಣೆಯ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ನಾಡಿನಾದ್ಯಂತ ಮನೆ ಮಾಡಿದ ಗಣೇಶ ಚತುರ್ಥಿ ಸಂಭ್ರಮ. ಸಿಲಿಕಾನ್ ಸಿಟಿಯ ಗಲ್ಲಿಗಳಲ್ಲೂ ಗಣಪನದ್ದೇ ದರ್ಬಾರ್. ಬಪ್ಪನ ದರ್ಶನಕ್ಕೆ ದೇಗುಲಗಳಿಗೆ ಹರಿದು ಬಂದ ಭಕ್ತ ಸಾಗರ. ಗಣೇಶ ಅಂದ್ರೆ ವಿಘ್ನ ನಿವಾರಕ. ಯಾವುದೇ ಕಾರ್ಯದಲ್ಲೂ ಮೊದಲ ಪೂಜೆ ಗಣೇಶನಿಗೆ ಸಲ್ಲುತ್ತೆ. ಸಂಕಷ್ಟಹರನಾಗಿ ವಿಘ್ನ ನಿವಾರಕನಾಗಿ ಎಲ್ಲರ ನೆಚ್ಚಿನ ದೇವರಾಗಿರುವ ಪಾರ್ವತಿ ಸುತ ವಿನಾಯಕನ ಹಬ್ಬದ ಸಂಭ್ರಮಾಚರಣೆ ನಗರದಾದ್ಯಂತ ವಿಜೃಂಭಣೆಯಿಂದ ಮಾಡಲಾಯಿತು. ಏರಿಯಾಗಳಲ್ಲೂ ಗಣೇಶನನ್ನ ಕೂರಿಸಿ ಆರಾಧಿಸಿ ಪೂಜೆ ಪುನಸ್ಕಾರಗಳನ್ನ ನಡೆಸಲಾಯಿತು. ಇನ್ನು ನಗರದ ಪ್ರಸಿದ್ಧ ಗಣೇಶನ ದೇವಾಲಯಗಳಿಗೂ ಸಾವಿರಾರು ಭಕ್ತರು ಭೇಟಿ ನೀಡಿ ದೇವರ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿ ಗಣೇಶ ಚತುರ್ಥಿಯನ್ನ ಆಚರಿಸಿದ್ರು. ದರ್ಶನ ಮಾಡಿದ್ವಿ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ. ಪ್ರತಿಯೊಂದು 10 ವರ್ಷದಿಂದ ಬರ್ತಾ ಇದ್ದೀನಿ ಕಂಟಿನ್ಯೂಸ್ಲಿ. ದರ್ಶನ ಆಯಿತು. ಪ್ರತಿ ಸಲಿಗಿಂತ ಈ ಸಲ ಸ್ವಲ್ಪ ರಶ್ ಜಾಸ್ತಿ ಇದೆ. ಸೊ ದರ್ಶನ ತುಂಬ ಚೆನ್ನಾಗಾಯಿತು. ಆರ್ಗನೈಸೇಷನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಪ್ರಸಾದನೂ ಸಿಕ್ಕಿದೆ, ಖುಷಿ ಇದೆ ಎಲ್ಲರಿಗೂ. ಮೇಡಮ್ ಆಯಿತು, 1.5 ಅವರ್ ನಿಂತಿದ್ವಿ. ತುಂಬ ಚೆನ್ನಾಗಾಯಿತು ಮೇಡಮ್. ದರ್ಶನ ಎಲ್ಲ ಚೆನ್ನಾಗಿ ಪ್ರತಿ ವರ್ಷನೂ ಬರ್ತೀನಿ. ಒಂದು 10 ವರ್ಷ ಆಗಿರ್ಬೋದು ಮೇಡಮ್. ಕೂರಿಸಿದೆ ಮೇಡಮ್, ಮನೇಲಿ ಆಲ್ರೆಡಿ ಕೂರಿಸಿ ಬಂದಿದ್ದೀವಿ ಮೇಡಮ್. ಬೆಳಗ್ಗೆನೇ ಮನೇಲಿ ಗಣೇಶ ಕೂರಿಸಿದ್ವಿ, ಕೂರಿಸ್ಬಿಟ್ಟು ಬಂದಿದ್ದೀವಿ. ಮನೇಲಿ ಗಣಪತಿ ಕೂರಿಸಿದ್ವಿ ಮೇಡಮ್. ಒಂದು ನಿಮಿಷ, ನಮ್ಮ ಮನೇಲಿ ಗಣಪತಿ ಕೂರಿಸಿದ್ದೀವಿ. ವಿಶೇಷವಾಗಿ ಅಡುಗೆ ಮೇಡಮ್ ಇದ್ದೇ ಇರೋದಲ್ಲ, ಒಬ್ಬಟ್ಟು, ಉಸ್ಲಿ ಗಣಪತಿಗೆ ಇಷ್ಟವಾದ್ದು, ಮತ್ತು ಕಡುಬು, ಮೋದಕ ಎಲ್ಲ ಇರುತ್ತೆ. ನಗರದ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾದ ಬಸವನಗುಡಿಯ ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಇಂದು ಭಕ್ತಾದಿಗಳ ಸಮೂಹವೇ ಹರಿದು ಬಂದಿತ್ತು. ಮುಂಜಾನೆಯೇ ದೇವರಿಗೆ ಸಾವಿರಾರು ಲೀಟರ್ ಹಾಲು, ಜೇನುತುಪ್ಪ, ಸಕ್ಕರೆ ಬಳಸಿ ಅಭಿಷೇಕವನ್ನ ಮಾಡಿ ಬೆಳ್ಳಿ ಮುಖವಾಡ, ವಿವಿಧ ಬಗೆಯ ಪುಷ್ಪ ಹಾಗೂ ನೋಟಿನ ಹಾರದಿಂದ ದೇವರನ್ನ ಅಲಂಕರಿಸಲಾಗಿತ್ತು. ಹಿಂದಿನ ವರ್ಷವೂ ಈ ದೇವಸ್ಥಾನಕ್ಕೆ 1 ಲಕ್ಷಕ್ಕೂ ಹೆಚ್ಚು ಜನ ಭೇಟಿ ನೀಡಿ ದೇವರ ದರ್ಶನವನ್ನು ಪಡೆದರು. ಈ ವರ್ಷವೂ 1 ಲಕ್ಷಕ್ಕೂ ಹೆಚ್ಚು ಜನರು ಬಂದಿರುವ ಸಾಧ್ಯತೆ ಇದ್ದು, ಸ್ವಯಂ ಸೇವಕರ ವ್ಯವಸ್ಥೆ ಹಾಗೂ ಬ್ಯಾರಿಕೇಡ್ ಬಳಸಿ ಕ್ಯೂನಲ್ಲಿ ಬಂದು ದೇವರ ದರ್ಶನ ಪಡೆಯಲು ಅವಕಾಶ ಮಾಡಿಕೊಡಲಾಗಿತ್ತು. ಇಂದು ಮುಂಜಾನೆಯಿಂದಲೂ ದೇವರ ದರ್ಶನಕ್ಕೆ ಭಕ್ತ ಸಮೂಹ ಹರಿದು ಬರ್ತಾ ಇದ್ದು, ಕಿಲೋಮೀಟರ್ ಗಟ್ಟಲೆ ಕ್ಯೂನಲ್ಲಿ ನಿಂತು ದೇವರ ದರ್ಶನ ಪಡೆದು ಪುನೀತರಾದರು. ಉತ್ತಮ ಮಳೆ ಆಗಿದೆ. ಮತ್ತು ಈಗಾಗಲೇ ಎಲ್ಲ ಜಲಾಶಯಗಳು ತುಂಬಿ ಹರಿದಾಡ್ತಾ ಇದೆ. ಇದೆಲ್ಲ ಮುಂದಿನ ದಿನಗಳಲ್ಲಿ ಗೌರಿ ಗಣೇಶ ಹಬ್ಬದ ಈ ಸಂದರ್ಭದಲ್ಲಿ ಎಲ್ಲ ಕಡೆ ಸಮೃದ್ಧಿಯಾಗಿ, ಎಲ್ಲ ನಾಡು ಸಮೃದ್ಧಿಯಾಗಿರಲಿ ಅಂದ್ಬಿಟ್ಟು ಇವತ್ತು ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಬೆಳಗ್ಗೆ 3 ಗಂಟೆಗೆ ಆರಂಭ ಆದಂಥ ಸುಮಾರು 1000ಕ್ಕೂ ಹೆಚ್ಚು ಲೀಟ್ರ್ ಹಾಲಿನ ಅಭಿಷೇಕ, 100 kg ಜೇನುತುಪ್ಪ, 100 kg ಸಕ್ಕರೆ ಹಾಕಿ ಅಭಿಷೇಕ ಮಾಡಿದ್ದಾರೆ. ಮತ್ತು ಬೆಳಗ್ಗೆಯಿಂದ ಭಕ್ತಾದಿಗಳಿಗೆ ನಿರಂತರವಾಗಿ ಪ್ರಸಾದ ಹಂಚ್ತಾ ಇದ್ದೀವಿ. ಇಲ್ಲಿ ಲಾಡು, ಪುಳಿಯೋಗರೆ ಎಲ್ಲ ಪ್ರಸಾದ ಹಂಚ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಎಲ್ಲ ಕೇಳ್ಕೊಳ್ಳೋದು ಅಂದರೆ ಎಲ್ಲ ಒಂದು ದೇವ್ರ ದರ್ಶನ ಮಾಡಿ ದೊಡ್ಡ ಗಣಪತಿಯ ಒಂದು ಕೃಪೆಗೆ ಪಾತ್ರ ಆಗಬೇಕು ಅಂದ್ಬಿಟ್ಟು ತಮ್ಮಲ್ಲಿ ಈ ಗ್ಯಾರಂಟಿ ಟಿವಿ ಮುಖಾಂತರ ಭಕ್ತಾದಿಗಳಲ್ಲಿ ನಮ್ಮ ಮನವಿ. ಸುಮಾರು 1 ರಿಂದ 1.5 ಲಕ್ಷ ಜನ ಬರ್ತಾರಮ್ಮ. ಲಾಸ್ಟ್ ಜನ 1 ಲಕ್ಷದ ಮೇಲೆ ಬಂದಿದ್ರು. ಒಟ್ನಲ್ಲಿ ನಗರದಾದ್ಯಂತ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದ್ದು, ಎಲ್ಲೆಡೆ ಹಬ್ಬದ ವಾತಾವರಣ ಕಳೆಗಟ್ಟಿದೆ. ಸದ್ಯ ಪೂಜೆ ಪುನಸ್ಕಾರಗಳನ್ನ ಮುಗಿಸಿದ ಸಿಟಿ ಮಂದಿ ಬಗೆ ಬಗೆಯ ಖಾದ್ಯಗಳನ್ನ ಸವಿದು ಗಣೇಶನ ವಿಸರ್ಜನೆಗೆ ಪಾಲ್ಗೊಂಡಿದ್ದಾರೆ. ಶಮಿ ಶೆಟ್ಟಿ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.